ವಿಜಯಪುರಕ್ಕೆ ಕನ್ನೇರಿ ಶ್ರೀ ನಿರ್ಬಂಧಕ್ಕೆ ಮಹಿಳೆಯೊಬ್ಬರು ಕಣ್ಣೀರು ಸುರಿಸಿದ್ದಾರೆ. ಕನ್ನೇರಿ ಶ್ರೀಗಳಿಗೆ ಆದ ಅವಮಾನ ಇದು. ವಿಜಯಪುರಕ್ಕೆ ಕನ್ನೇರಿ ಶ್ರೀ ಅವರನ್ನ ನಿರ್ಬಂಧಿಸಿರೋದಕ್ಕೆ ಅವರ ಭಕ್ತಿಯೊಬ್ಬರು ಇದು ಅವಮಾನ ಅಂತ ಕಣ್ಣೀರಿಡ್ತಾ ಇದ್ದಾರೆ. ನಿರ್ಬಂಧವನ್ನ ವಿರೋಧಿಸಿ ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೀತಾ ಇದೆ. ಕನ್ನೇರಿ ಮಠದ ಶಿಷ್ಯರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಸ್ವಾಮೀಜಿಗಳಿಗೆ ಆಗಿರ್ತಕ್ಕಂಥ ಅವಮಾನ ಇದು ಅಂತ ಸಾಕಷ್ಟು ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋಗೆ ಚಪ್ಪಲಿ ಹಾಕಿದ್ರು, ಉಗುಳಿದ್ರು. ಎಷ್ಟು ಜನ ಸ್ವಾಮೀಜಿಗಳು ಖಂಡಿಸಿದ್ರಿ? ಇಲ್ಲಿವರೆಗೆ ನೀವು ಯಾರು ಖಂಡಿಸಿಲ್ಲ. ದಯಮಾಡಿ ನೀವು ಖಂಡಿಸುವಂತ ಕೆಲಸ ಮಾಡ್ರಿ. ಕಾವಿ ಚಪ್ಪಲಿನೇ ಹೊಡೆದ್ರಿ. ಪವಿತ್ರ ಕಾವಿಧಾರಿಗಳ ಒಂದು ಭಾವಚಿತ್ರಕ್ಕೆ ಚಪ್ಪಲಿ ಹೊಡಿತವೆ. ಆಡು ಭಾಷೆಯಲ್ಲಿ ಮಾತನಾಡದಂತ ನಮ್ಮವರಿಗೆ ಬಾರ್ಲೆ ಹೋಗ್ಲಿ ಅನ್ನೋ ಸ್ವಾಭಾವಿಕ ಶಬ್ದಗಳನ್ನು ತಗೊಂಡು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಇವತ್ತು ಇದನ್ನೆಲ್ಲ ನೋಡ್ಲಿಕ್ಕಂದ್ರೆ ಎಲ್ಲಿಗೆ ಬಂದು ನಿಂತಾರೆ? ಬೋಲೋ ಭಾರತ್ ಮಾತಾ ಕಿ ಪೂಜ್ಯ ಕಾಡ ಸಿದ್ದೇಶ್ವರ ಮಹಾರಾಜ್ ಕಿ, ಪೂಜ್ಯ ಕಾಡ ಸಿದ್ದೇಶ್ವರ ಮಹಾರಾಜ್ ಕಿ. ಧನ್ಯವಾದ. ಬೋಲೋ ಭಾರತ್ ಮಾತಾ ಕಿ ಪರಮ ಪೂಜ್ಯ ಇಡೀ ಕರ್ನಾಟಕ ರಾಜ್ಯದ ಜನತೆ ವಿಜಯಪುರ ಜಿಲ್ಲೆಯಲ್ಲಿ ಸೇರಿಸುವಂತ ಕೆಲಸ ಮಾಡೋಣ. ಒಂದು ಬೃಹತ್ ಹಿಂದೂ ಶಕ್ತಿ, ವಿರಾಟ ಶಕ್ತಿ ಪ್ರದರ್ಶನವನ್ನು ಯಾಕೆ ಮಾಡಬಾರ್ದು? ನಮ್ಮ ವ್ಯಾಪಾರ ಜಾಸ್ತಿ ಆಗಲಿ. ಅವತ್ತು ಸ್ವಾಮೀಜಿಗಳಿಗಾಗಿ ಇಡೀ ಕರ್ನಾಟಕ ವಿಜಯಪುರದಲ್ಲಿ ಬಂದದನ್ನುವಂತ ಒಂದು ಸಂದೇಶ ಹೋಗಲಿ. ಆ ದಿಶೆಯಲ್ಲಿ ಇವತ್ತೆಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಚಿಂತನೆ ಮಾಡುವ ಅವಶ್ಯಕತೆ ಇದೆ. ನನಗೆ ಯಾಕೆ ಯೋಚನೆಯನ್ನು ಮಾಡಬಾರದು? ಯಾಕಂದ್ರೆ ಬಂದ್ ಮಾಡೋದ್ರಿಂದ ಹೇಳಿದ್ರೆ ನಾನು ಬೀದಿ ಬದಿ ವ್ಯಾಪಾರಿಗಳು, ನಮ್ಮ ಕೈಪಲ್ಯ ಮಾರುವ ಹೆಣ್ಣು ಮಕ್ಕಳು ದಿನನಿತ್ಯ ಇವತ್ತು ಹೊಟ್ಟೆ ತುಂಬ್ಕೋತಾರೆ ಪಾಪ ಒಂದು ಇದ್ರ ಮೇಲೆ. ಅದಕ್ಕೆ ಹಿಂಗಾಗಿ ವೈಯಕ್ತಿಕ ವಿಚಾರಗಳನ್ನು ವ್ಯಕ್ತಪಡಿಸಿದ್ದೀನಿ. ಅಷ್ಟೇ ಅಲ್ಲ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ ಏನಿವತ್ತು ನೀವು ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ ಇಡೀ ಕರ್ನಾಟಕ ರಾಜ್ಯದ ಜನತೆ ವಿಜಯಪುರ ಜಿಲ್ಲೆಯಲ್ಲಿ ಸೇರಿಸುವಂತ ಕೆಲಸ ಮಾಡೋಣ. ಒಂದು ವಿಜಯಪುರಕ್ಕೆ ಕನ್ನೇರಿ ಶ್ರೀ ನಿರ್ಬಂಧಕ್ಕೆ ಮಹಿಳೆಯೊಬ್ಬರು ಕಣ್ಣೀರು ಸುರಿಸಿದ್ದಾರೆ. ಕನ್ನೇರಿ ಶ್ರೀಗಳಿಗೆ ಆದ ಅವಮಾನ ಇದು. ವಿಜಯಪುರಕ್ಕೆ ಕನ್ನೇರಿ ಶ್ರೀ ಅವರನ್ನ ನಿರ್ಬಂಧಿಸಿರೋದಕ್ಕೆ ಅವರ ಭಕ್ತಿಯೊಬ್ಬರು ಇದು ಅವಮಾನ ಅಂತ ಕಣ್ಣೀರಿಡ್ತಾ ಇದ್ದಾರೆ. ನಿರ್ಬಂಧವನ್ನ ವಿರೋಧಿಸಿ ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೀತಾ ಇದೆ. ಕನ್ನೇರಿ ಮಠದ ಶಿಷ್ಯರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಸ್ವಾಮೀಜಿಗಳಿಗೆ ಆಗಿರ್ತಕ್ಕಂಥ ಅವಮಾನ ಇದು ಅಂತ ಸಾಕಷ್ಟು ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋಗೆ ಚಪ್ಪಲಿ ಹಾಕಿದ್ರು, ಉಗುಳಿದ್ರು. ಎಷ್ಟು ಜನ ಸ್ವಾಮೀಜಿಗಳು ಖಂಡಿಸಿದ್ರಿ? ಇಲ್ಲಿವರೆಗೆ ನೀವು ಯಾರು ಖಂಡಿಸಿಲ್ಲ. ದಯಮಾಡಿ ನೀವು ಖಂಡಿಸುವಂತ ಕೆಲಸ ಮಾಡ್ರಿ. ಕಾವಿ ಚಪ್ಪಲಿನೇ ಹೊಡೆದ್ರಿ. ಪವಿತ್ರ ಕಾವಿಧಾರಿಗಳ ಒಂದು ಭಾವಚಿತ್ರಕ್ಕೆ ಚಪ್ಪಲಿ ಹೊಡಿತವೆ. ಆಡು ಭಾಷೆಯಲ್ಲಿ ಮಾತನಾಡದಂತ ನಮ್ಮವರಿಗೆ ಬಾರ್ಲೆ ಹೋಗ್ಲಿ ಅನ್ನೋ ಸ್ವಾಭಾವಿಕ ಶಬ್ದಗಳನ್ನು ತಗೊಂಡು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಇವತ್ತು ಇದನ್ನೆಲ್ಲ ನೋಡ್ಲಿಕ್ಕಂದ್ರೆ ಎಲ್ಲಿಗೆ ಬಂದು ನಿಂತಾರೆ? ಬೋಲೋ ಭಾರತ್ ಮಾತಾ ಕಿ ಪೂಜ್ಯ ಕಾಡ ಸಿದ್ದೇಶ್ವರ ಮಹಾರಾಜ್ ಕಿ, ಪೂಜ್ಯ ಕಾಡ ಸಿದ್ದೇಶ್ವರ ಮಹಾರಾಜ್ ಕಿ. ಧನ್ಯವಾದ. ಬೋಲೋ ಭಾರತ್ ಮಾತಾ ಕಿ ಪರಮ ಪೂಜ್ಯ ಇಡೀ ಕರ್ನಾಟಕ ರಾಜ್ಯದ ಜನತೆ ವಿಜಯಪುರ ಜಿಲ್ಲೆಯಲ್ಲಿ ಸೇರಿಸುವಂತ ಕೆಲಸ ಮಾಡೋಣ. ಒಂದು ಬೃಹತ್ ಹಿಂದೂ ಶಕ್ತಿ, ವಿರಾಟ ಶಕ್ತಿ ಪ್ರದರ್ಶನವನ್ನು ಯಾಕೆ ಮಾಡಬಾರ್ದು? ನಮ್ಮ ವ್ಯಾಪಾರ ಜಾಸ್ತಿ ಆಗಲಿ. ಅವತ್ತು ಸ್ವಾಮೀಜಿಗಳಿಗಾಗಿ ಇಡೀ ಕರ್ನಾಟಕ ವಿಜಯಪುರದಲ್ಲಿ ಬಂದದನ್ನುವಂತ ಒಂದು ಸಂದೇಶ ಹೋಗಲಿ. ಆ ದಿಶೆಯಲ್ಲಿ ಇವತ್ತೆಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಚಿಂತನೆ ಮಾಡುವ ಅವಶ್ಯಕತೆ ಇದೆ. ನನಗೆ ಯಾಕೆ ಯೋಚನೆಯನ್ನು ಮಾಡಬಾರದು? ಯಾಕಂದ್ರೆ ಬಂದ್ ಮಾಡೋದ್ರಿಂದ ಹೇಳಿದ್ರೆ ನಾನು ಬೀದಿ ಬದಿ ವ್ಯಾಪಾರಿಗಳು, ನಮ್ಮ ಕೈಪಲ್ಯ ಮಾರುವ ಹೆಣ್ಣು ಮಕ್ಕಳು ದಿನನಿತ್ಯ ಇವತ್ತು ಹೊಟ್ಟೆ ತುಂಬ್ಕೋತಾರೆ ಪಾಪ ಒಂದು ಇದ್ರ ಮೇಲೆ. ಅದಕ್ಕೆ ಹಿಂಗಾಗಿ ವೈಯಕ್ತಿಕ ವಿಚಾರಗಳನ್ನು ವ್ಯಕ್ತಪಡಿಸಿದ್ದೀನಿ. ಅಷ್ಟೇ ಅಲ್ಲ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ ಏನಿವತ್ತು ನೀವು ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ ಇಡೀ ಕರ್ನಾಟಕ ರಾಜ್ಯದ ಜನತೆ ವಿಜಯಪುರ ಜಿಲ್ಲೆಯಲ್ಲಿ ಸೇರಿಸುವಂತ ಕೆಲಸ ಮಾಡೋಣ. ಒಂದು ವಿಜಯಪುರಕ್ಕೆ ಕನ್ನೇರಿ ಶ್ರೀ ನಿರ್ಬಂಧಕ್ಕೆ ಮಹಿಳೆಯೊಬ್ಬರು ಕಣ್ಣೀರು ಸುರಿಸಿದ್ದಾರೆ. ಕನ್ನೇರಿ ಶ್ರೀಗಳಿಗೆ ಆದ ಅವಮಾನ ಇದು.
ವಿಜಯಪುರಕ್ಕೆ ಕನ್ನೇರಿ ಶ್ರೀ ಅವರನ್ನ ನಿರ್ಬಂಧಿಸಿರೋದಕ್ಕೆ ಅವರ ಭಕ್ತಿಯೊಬ್ಬರು ಇದು ಅವಮಾನ ಅಂತ ಕಣ್ಣೀರಿಡ್ತಾ ಇದ್ದಾರೆ. ನಿರ್ಬಂಧವನ್ನ ವಿರೋಧಿಸಿ ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೀತಾ ಇದೆ. ಕನ್ನೇರಿ ಮಠದ ಶಿಷ್ಯರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಸ್ವಾಮೀಜಿಗಳಿಗೆ ಆಗಿರ್ತಕ್ಕಂತಹ ಅವಮಾನ ಇದು ಅಂತ ಸಾಕಷ್ಟು ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋಗೆ ಚಪ್ಪಲಿ ಹಾಕಿದ್ರು, ಉಗುಳಿದ್ರು. ಎಷ್ಟು ಜನ ಸ್ವಾಮೀಜಿಗಳು ಖಂಡಿಸಿದ್ರಿ? ಇಲ್ಲಿವರೆಗೆ ನೀವು ಯಾರು ಖಂಡಿಸಿಲ್ಲ. ದಯಮಾಡಿ ನೀವು ಖಂಡಿಸುವಂತ ಕೆಲಸ ಮಾಡ್ರಿ. ಕಾವಿಗೆ ಚಪ್ಪಲಿನೇ ಹೊಡೆದ್ರಿ. ಪವಿತ್ರ ಕಾವಿಧಾರಿಗಳ ಒಂದು ಭಾವಚಿತ್ರಕ್ಕೆ ಚಪ್ಪಲಿ ಹೊಡಿತವೆ. ಆಡು ಭಾಷೆಯಲ್ಲಿ ಮಾತನಾಡದಂತ ನಮ್ಮವರಿಗೆ ಬಾರ್ಲಿ ಹೋಗ್ಲಿ ಅನ್ನೋ ಸ್ವಾಭಾವಿಕ ಶಬ್ದಗಳನ್ನು ತಗೊಂಡು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಇವತ್ತು ಇದನ್ನೆಲ್ಲ ನೋಡ್ಲಿಕ್ಕಂದ್ರೆ ಎಲ್ಲಿಗೆ ಬಂದು ನಿಂತಾರೆ? ಬೋಲೋ ಭಾರತ್ ಮಾತಾ ಕಿ ಪೂಜ್ಯ ಕಾಡ ಸಿದ್ದೇಶ್ವರ ಮಹಾರಾಜ್ ಕಿ, ಪೂಜ್ಯ ಕಾಡ ಸಿದ್ದೇಶ್ವರ ಮಹಾರಾಜ್ ಕಿ. ಧನ್ಯವಾದ. बोलो भारत माता की परम पूज्य ಇಡೀ ಕರ್ನಾಟಕ ರಾಜ್ಯದ ಜನತೆ ವಿಜಯಪುರ ಜಿಲ್ಲೆಯಲ್ಲಿ ಸೇರಿಸುವಂತ ಕೆಲಸ ಮಾಡೋಣ. ಒಂದು ಬೃಹತ್ ಹಿಂದೂ ಶಕ್ತಿ, ವಿರಾಟ ಶಕ್ತಿ ಪ್ರದರ್ಶನವನ್ನು ಯಾಕೆ ಮಾಡಬಾರ್ದು? ನಮ್ಮ ವ್ಯಾಪಾರ ಜಾಸ್ತಿ ಆಗಲಿ. ಅವತ್ತು ಸ್ವಾಮೀಜಿಗಳಿಗಾಗಿ ಇಡೀ ಕರ್ನಾಟಕ ವಿಜಯಪುರದಲ್ಲಿ ಬಂದದನ್ನುವಂತ ಒಂದು ಸಂದೇಶ ಹೋಗಲಿ. ಆ ದಿಶೆಯಲ್ಲಿ ಇವತ್ತೆಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಚಿಂತನೆ ಮಾಡುವ ಅವಶ್ಯಕತೆ ಇದೆ. ನನಗೆ ಯಾಕೆ ಯೋಚನೆಯನ್ನು ಮಾಡಬಾರದು? ಯಾಕಂದ್ರೆ ಬಂದ್ ಮಾಡೋದ್ರಿಂದ ಹೇಳಿದ್ರೆ ನಾನು ಬೀದಿ ಬದಿ ವ್ಯಾಪಾರಿಗಳು, ನಮ್ಮ ಕೈಪಲ್ಯ ಮಾರುವ ಹೆಣ್ಣು ಮಕ್ಕಳು ದಿನನಿತ್ಯ ಇವತ್ತು ಹೊಟ್ಟೆ ತುಂಬ್ಕೋತಾರೆ ಪಾಪ ಒಂದು ಇದ್ರ ಮೇಲೆ. ಅದಕ್ಕೆ ಹಿಂಗಾಗಿ ವೈಯಕ್ತಿಕ ವಿಚಾರಗಳನ್ನು ವ್ಯಕ್ತಪಡಿಸಿದ್ದೀನಿ. ಅಷ್ಟೇ ಅಲ್ಲ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ ಏನಿವತ್ತು ನೀವು ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ ಇಡೀ ಕರ್ನಾಟಕ ರಾಜ್ಯದ ಜನತೆ ವಿಜಯಪುರ ಜಿಲ್ಲೆಯಲ್ಲಿ ಸೇರಿಸುವಂತ ಕೆಲಸ ಮಾಡೋಣ. ಒಂದು ವಿಜಯಪುರಕ್ಕೆ ಕನ್ನೇರಿ ಶ್ರೀ ನಿರ್ಬಂಧಕ್ಕೆ ಮಹಿಳೆಯೊಬ್ಬರು ಕಣ್ಣೀರು ಸುರಿಸಿದ್ದಾರೆ. ಕನ್ನೇರಿ ಶ್ರೀಗಳಿಗೆ ಆದ ಅವಮಾನ ಇದು. ವಿಜಯಪುರಕ್ಕೆ ಕನ್ನೇರಿ ಶ್ರೀ ಅವರನ್ನ ನಿರ್ಬಂಧಿಸಿರೋದಕ್ಕೆ ಅವರ ಭಕ್ತಿಯೊಬ್ಬರು ಇದು ಅವಮಾನ ಅಂತ ಕಣ್ಣೀರಿಡ್ತಾ ಇದ್ದಾರೆ. ನಿರ್ಬಂಧವನ್ನ ವಿರೋಧಿಸಿ ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೀತಾ ಇದೆ. ಕನ್ನೇರಿ ಮಠದ ಶಿಷ್ಯರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಸ್ವಾಮೀಜಿಗಳಿಗೆ ಆಗಿರ್ತಕ್ಕಂತಹ ಅವಮಾನ ಇದು ಅಂತ ಸಾಕಷ್ಟು ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋಗೆ ಚಪ್ಪಲಿ ಹಾಕಿದ್ರು, ಉಗುಳಿದ್ರು. ಎಷ್ಟು ಜನ ಸ್ವಾಮೀಜಿಗಳು ಖಂಡಿಸಿದ್ರಿ? ಇಲ್ಲಿವರೆಗೆ ನೀವು ಯಾರು ಖಂಡಿಸಿಲ್ಲ. ದಯಮಾಡಿ ನೀವು ಖಂಡಿಸುವಂತ ಕೆಲಸ ಮಾಡ್ರಿ. ಕಾವಿಗೆ ಚಪ್ಪಲಿನೇ ಹೊಡೆದ್ರಿ. ಪವಿತ್ರ ಕಾವಿಧಾರಿಗಳ ಒಂದು ಭಾವಚಿತ್ರಕ್ಕೆ ಚಪ್ಪಲಿ ಹೊಡಿತವೆ. ಆಡು ಭಾಷೆಯಲ್ಲಿ ಮಾತನಾಡದಂತ ನಮ್ಮವರಿಗೆ ಬಾರ್ಲಿ ಹೋಗ್ಲಿ ಅನ್ನೋ ಸ್ವಾಭಾವಿಕ ಶಬ್ದಗಳನ್ನು ತಗೊಂಡು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಇವತ್ತು ಇದನ್ನೆಲ್ಲ ನೋಡ್ಲಿಕ್ಕಂದ್ರೆ ಎಲ್ಲಿಗೆ ಬಂದು ನಿಂತಾರೆ? ಬೋಲೋ ಭಾರತ್ ಮಾತಾ ಕಿ ಪೂಜ್ಯ ಕಾಡ ಸಿದ್ದೇಶ್ವರ ಮಹಾರಾಜ್ ಕಿ, ಪೂಜ್ಯ ಕಾಡ ಸಿದ್ದೇಶ್ವರ ಮಹಾರಾಜ್ ಕಿ. ಧನ್ಯವಾದ. बोलो भारत माता की परम पूज्य ಇಡೀ ಕರ್ನಾಟಕ ರಾಜ್ಯದ ಜನತೆ ವಿಜಯಪುರ ಜಿಲ್ಲೆಯಲ್ಲಿ ಸೇರಿಸುವಂತ ಕೆಲಸ ಮಾಡೋಣ. ಒಂದು ಬೃಹತ್ ಹಿಂದೂ ಶಕ್ತಿ, ವಿರಾಟ ಶಕ್ತಿ ಪ್ರದರ್ಶನವನ್ನು ಯಾಕೆ ಮಾಡಬಾರ್ದು? ನಮ್ಮ ವ್ಯಾಪಾರ ಜಾಸ್ತಿ ಆಗಲಿ. ಅವತ್ತು ಸ್ವಾಮೀಜಿಗಳಿಗಾಗಿ ಇಡೀ ಕರ್ನಾಟಕ ವಿಜಯಪುರದಲ್ಲಿ ಬಂದದನ್ನುವಂತ ಒಂದು ಸಂದೇಶ ಹೋಗಲಿ. ಆ ದಿಶೆಯಲ್ಲಿ ಇವತ್ತೆಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಚಿಂತನೆ ಮಾಡುವ ಅವಶ್ಯಕತೆ ಇದೆ. ನನಗೆ ಯಾಕೆ ಯೋಚನೆಯನ್ನು ಮಾಡಬಾರದು? ಯಾಕಂದ್ರೆ ಬಂದ್ ಮಾಡೋದ್ರಿಂದ ಹೇಳಿದ್ರೆ ನಾನು ಬೀದಿ ಬದಿ ವ್ಯಾಪಾರಿಗಳು, ನಮ್ಮ ಕೈಪಲ್ಯ ಮಾರುವ ಹೆಣ್ಣು ಮಕ್ಕಳು ದಿನನಿತ್ಯ ಇವತ್ತು ಹೊಟ್ಟೆ ತುಂಬ್ಕೋತಾರೆ ಪಾಪ ಒಂದು ಇದ್ರ ಮೇಲೆ. ಅದಕ್ಕೆ ಹಿಂಗಾಗಿ ವೈಯಕ್ತಿಕ ವಿಚಾರಗಳನ್ನು ವ್ಯಕ್ತಪಡಿಸಿದ್ದೀನಿ. ಅಷ್ಟೇ ಅಲ್ಲ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ ಏನಿವತ್ತು ನೀವು ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ ಇಡೀ ಕರ್ನಾಟಕ ರಾಜ್ಯದ ಜನತೆ ವಿಜಯಪುರ ಜಿಲ್ಲೆಯಲ್ಲಿ ಸೇರಿಸುವಂತ ಕೆಲಸ ಮಾಡೋಣ. ಒಂದು